ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಟು ನಮ್ಮ ಡಿಪ್ಲೊಮಾ ಚಾನಲ್. ಸೊ ಡಿಯರ್ ಡಿಪ್ಲೊಮಾ ಸ್ಟೂಡೆಂಟ್ಸ್, ಇವೆಲ್ಲ ನೀವು DCET 2024 ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ. ಸೊ ಎಕ್ಸಾಮ್ ಬಂದು 22 ಜೂನ್ ನಡೆಯುತ್ತೆ, ಅಂದರೆ ಇದೇ ಶನಿವಾರ. ಓಕೆ, ಮಧ್ಯಾಹ್ನ 2 ಗಂಟೆಯಿಂದ 5 ಗಂಟೆಗೆ ನಡೆಯುತ್ತೆ. ಆಲ್ರೆಡಿ ಗೊತ್ತಿದೆ ನಿಮಗೆ. ಸೊ ಆಲ್ ಟಿಕೆಟ್ ಲಿಂಕ್ ಬಿಟ್ಟಿದ್ರು, ಎಲ್ಲ ಆಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ. ಇವಾಗ ಆಲ್ ಟಿಕೆಟ್ ಬಂದಾದಮೇಲೆ ಸೆವರಲ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಏನು ಒಂದು ಡ್ರೆಸ್ ಕೋಡ್ ಫಾಲೋ ಮಾಡಬೇಕು, ಬೆಲ್ ಟೈಮಿಂಗ್ಸ್ ಇದೆ. ಸೊ ಏನೇನು ಡಾಕ್ಯುಮೆಂಟ್ಸ್ ಕ್ಯಾರಿ ಮಾಡಬೇಕು ಅದು ನಿಮಗೆ ಚಿಂತೆ ಕಾಣ್ತಾ ಇರುತ್ತೆ. ಓಕೆ, ಏನೇನು ಡಾಕ್ಯುಮೆಂಟ್ಸ್ ತಗೊಂಡು ಹೋಗ್ಬೇಕು ಸರ್ ನಾವು ಎಕ್ಸಾಮ್ಗೆ, ವಾಟ್ ಡಾಕ್ಯುಮೆಂಟ್ಸ್ ಟು ಬಿ ಕ್ಯಾರಿಡ್. ಆಮೇಲೆ ಡ್ರೆಸ್ ಕೋಡ್ ಇದೆ ಸರ್. ಡ್ರೆಸ್ ಕೋಡ್ ಅಂತೂ ಈ ಸಲ ಸ್ಟ್ರಿಕ್ಟ್ ಆಗಿ ಮಾಡಿದ್ದಾರೆ, ಯಾಕಂದರೆ KE ಕಡೆಯಿಂದ ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ನೋಡಿ, ಇಲ್ಲಿ ಎಕ್ಸಾಮ್ ಡ್ರೆಸ್ ಕೋಡ್ ಅಂದ್ಬಿಟ್ಟು ನೋಟಿಫಿಕೇಶನ್ ಬಿಟ್ಟಿದ್ದಾರೆ ಇಲ್ಲಿ. ಓಕೆ, ಸೊ ಅವ್ರು ಸ್ಟ್ರಿಕ್ಟ್ ಆಗಿ ಫಾಲೋ ಅಪ್ ಮಾಡ್ತಾ ಇದ್ದಾರೆ. ಅದು ಏನು ಮತ್ತು ಬೆಲ್ ಟೈಮಿಂಗ್ಸ್ ಏನು. ಓಕೆ, ಬೆಲ್ ಟೈಮಿಂಗ್ಸು ಬಿಟ್ಟು ನೋಡಿ, ಬೆಲ್ ಟೈಮಿಂಗ್ಸು ಬಿಟ್ಟಿದ್ದಾರೆ. ಓಕೆ, ಸೊ ಬೆಲ್ ಟೈಮಿಂಗ್ಸ್ ಬಿಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ಒಂದು ಡೀಟೇಲ್ ಆಗಿ ವಿಡಿಯೋ ಮಾಡ್ತೀನಿ. ಸದ್ಯಕ್ಕೆ ಓವರ್ ಆಲ್ ಹೇಳ್ತೀನಿ ನಾನು ನಿಮಗೆ. ಸೊ ಈ ವಿಡಿಯೋದಲ್ಲಿ ನಿಮ್ಗೆ ಏನು ಅಂತಂದರೆ ಎಕ್ಸಾಕ್ಟ್ಲಿ ಏನೇನು ಡಾಕ್ಯುಮೆಂಟ್ಸ್ ಕವರ್ ಮಾಡಬೇಕು ಅಂತ ಒಂದು 5 ಪಾಯಿಂಟ್ಸಲ್ಲಿ ಡೀಟೇಲ್ ಡಿಸ್ಕ್ರಿಪ್ಟಿವ್ ಆಗಿ ಹೇಳ್ತೀನಿ, ಎಲ್ಲ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಸ್ಟಿಲ್ LMR PPT ಕೋರ್ಸು ಅಥವಾ ರೆಕಾರ್ಡ್ ಕ್ಲಾಸ್ ಯಾರು ಬೇಕು ಅಂತಂದರೆ ಡಿಸ್ಕೌಂಟ್ಸಲ್ಲಿ ಕೊಡ್ತಾ ಇದ್ದೀನಿ. 1500 ಅಂತ ಹೇಳಿದ್ದೆ, ಇನ್ನೂ 500 ಕಡಿಮೆ ಮಾಡ್ಕೊತೀನಿ, 1000 ಕೊಡ್ತೀನಿ. ಇಂಟ್ರೆಸ್ಟ್ ಇದ್ದವರು ಪಿಂಗ್ ಮಾಡಿ LMR PPT ಕೋರ್ಸ್ ತೊಗೊಂಡು ಪ್ರಾಕ್ಟೀಸ್ ಮಾಡಿ. ಸೊ ಅದು ಬೇಡ ಅಂತಂದರೆ ಪರ್ಸನಲ್ ಗೈಡೆನ್ಸ್ ಇದೆ, ನೆಕ್ಸ್ಟ್ ಸ್ಟಾರ್ಟ್ ಆಗುತ್ತೆ ನಿಮಗೆ. ಇವು ಎಕ್ಸಾಮ್ ಆದಮೇಲೆ, ವೀಕ್ ಆದಮೇಲೆ ಆಪ್ಷನ್ ಎಂಟ್ರಿ ಗೈಡೆನ್ಸ್ ಇದೆ. ಸೊ ಅದಕ್ಕೆ ಯಾರನ್ನ ಇಂಟ್ರೆಸ್ಟ್ ಇದ್ದರೆ ಪಿಂಗ್ ಮಾಡಿ, ಡಿಸ್ಕೌಂಟ್ಸಲ್ಲಿ ಪ್ರೊವೈಡ್ ಮಾಡ್ತೀನಿ. ಇಂಟ್ರೆಸ್ಟ್ ಇದ್ದರೂ ಪಿಂಗ್ ಮಾಡ್ಬೋದು, ಎನಿ ಟೈಮ್ ಬೇಕಾದ್ರೆ ನೀವು ಜಾಯ್ನ್ ಆಗ್ಬೋದು. ಸೊ ಇವು ಕಮಿಂಗ್ ಟು ದ ವಿಡಿಯೋ. ಆಮೇಲೆ ವಿಡಿಯೋ ಇಷ್ಟ ತಪ್ಪದೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೆ ಸಪೋರ್ಟ್ ಇರಲಿ ಏನಪ್ಪ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಸೊ ಕಮಿಂಗ್ ಟು ದ ವಿಡಿಯೋ, ಏನು 5 ಪಾಯಿಂಟ್ಸಲ್ಲಿ ಮಾಡಿದ್ದೀನಿ ಅಂತಂದರೆ, ಫಸ್ಟ್ ಥಿಂಗ್, ನೀಡ್ ದ ಪ್ರಿನ್ಸಿಪಲ್ ಸೈನ್ ಆನ್ ಅಡ್ಮಿಷನ್ ಟಿಕೆಟ್. ಇವಾಗ ಅಡ್ಮಿಷನ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ. ಅಡ್ಮಿಷನ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಂಡು ಆದಮೇಲೆ ಫಸ್ಟ್ ಕೇಳೋ ಪ್ರಶ್ನೆ ನಿಮಗೆ, ಸರ್ ಇವಾಗ ಲಾಸ್ಟ್ ಟೈಮೆಲ್ಲ ಅಪ್ಲಿಕೇಶನ್ ಮೇಲೆ ಸೈನ್ ಮಾಡ್ಕೊತಾ ಇದ್ರಿ, ನಮ್ಮ ಸೀನಿಯರ್ಸ್ ಹೇಳಿದ್ರು ಈ ಸಲ ನಾವು ತಗೊಬೇಕಾ ಅಂತಂದರೆ, ದೆರ್ ಇಸ್ ನೋ ನೀಡ್ ಆಫ್ ಸೈನ್ ಬೇಕಾಗಿಲ್ಲ. ಅಂದರೆ ಕಾಲೇಜ್ ಕಡೆಯಿಂದ ಯಾವುದೇ ಸೈನ್ ಸದ್ಯಕ್ಕೆ ಬೇಕಾಗಿಲ್ಲ. ಮುಂದೆ ಏನಾದರೂ ಬೇಕಾದಾಗ ನಾನು ಇಂಟಿಮೇಟ್ ಮಾಡ್ತೀನಿ. ಸೊ ಏನು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ ಅಥವಾ ಒಂದು ಆಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ, ಅದನ್ನು ಕ್ಯಾರಿ ಮಾಡಿ. ಓಕೆ, ಸೊ ಇವಾಗ ಏನೇನು ಡಾಕ್ಯುಮೆಂಟ್ಸ್ ಕ್ಯಾರಿ ಮಾಡಬೇಕು, ವಾಟ್ ಡಾಕ್ಯುಮೆಂಟ್ಸ್ ನೀಡ್ ಟು ಬಿ ಕ್ಯಾರಿ, ಇದೆ ನಿಮಗೆ ಮೇಜರ್ ಪ್ರಶ್ನೆ ಆಗಿರೋ ಸದ್ಯದ ಮಟ್ಟಿಗೆ. ಏನು ಡಾಕ್ಯುಮೆಂಟ್ಸ್ ಕ್ಯಾರಿ ಮಾಡಬೇಕು 2024 ಎಕ್ಸಾಮ್ಗೆ ನೋಡಿ. ಅಲಾಂಗ್ ವಿತ್ ದ ಅಡ್ಮಿಷನ್ ಟಿಕೆಟ್, ಕ್ಯಾಂಡಿಡೇಟ್ ಮಸ್ಟ್ ಕ್ಯಾರಿ ಎನಿ ಒನ್ ವ್ಯಾಲಿಡ್ ಐಡೆಂಟಿಟಿ ಕಾರ್ಡ್ ಲೈಕ್ ಡ್ರೈವಿಂಗ್ ಲೈಸೆನ್ಸ್ ಆರ್ ಪಾಸ್ಪೋರ್ಟ್. ಆರ್ ಅಂತ ಹೇಳ್ತಾ ಇದ್ದೀನಿ, ಎಲ್ಲ ಅಲ್ಲ. ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ವೋಟರ್ ID, ಇದು ಯಾವುದೂ ಇಲ್ಲ ಅಂತಂದರೆ ಫೈನಲ್ ಇಯರ್ ಡಿಪ್ಲೊಮಾ ಎಕ್ಸಾಮ್ ಅಡ್ಮಿಷನ್ ಟಿಕೆಟ್ ಕಂಪಲ್ಸರಿಲಿ. ಓಕೆ, ಸೊ ಎಷ್ಟರಲ್ಲಿ ಯಾವ್ದನ ಒಂದು ನಿಮ್ಮ ಅಡ್ಮಿಷನ್ ಟಿಕೆಟ್ ಏನಿರುತ್ತೆ ಇದು ಕಂಪಲ್ಸರಿ ಕ್ಯಾರಿ ಮಾಡಲೇಬೇಕು. ಕಲರ್ ಪ್ರಿಂಟ್ಔಟ್ ತೊಗೊಳ್ಳಿ ದಯವಿಟ್ಟು. ಕಲರ್ ಜೆರಾಕ್ಸ್, ಬ್ಲ್ಯಾಕ್ ಆ್ಯಂಡ್ ವೈಟ್ ಬೇಡ, ಕಲರ್ ಪ್ರಿಂಟ್ಔಟ್ ತೊಗೊಳ್ಳಿ. ಕೆಲವರು ಕೇಳ್ತಾ ಇದ್ರಿ, ಸರ್ 2 ಪೇಜಲ್ಲಿ ಫ್ರಂಟ್ ಟು ಬ್ಯಾಕ್ ತೊಗೊಬೇಕಾ, ಇಲ್ಲ 2 ಪೇಜ್ ತೊಗೊಬೇಕಾ ಅಂತ. ಹೆಂಗೆ ಬೇಕಾದ್ರೆ ತೊಗೊಳ್ರಿ, 2 ಪೇಜೆಲ್ಲ ತೊಗೊಳ್ರಿ. ನಿಮ್ಗೆ ನಾವು ವರ್ಕೌಟ್ ಮಾಡೋಕ್ಕೆ ಜಾಗ ಸಿಗುತ್ತೆ, ಇಷ್ಟ ಇದ್ರೆ ಮಾಡ್ಕೊಬೋದು. ಸೊ ಏನೇನು ಕ್ಯಾರಿ ಮಾಡಬೇಕು ಅಂದರೆ ಹೇಳಿದ್ನಲ್ಲ, ಒಂದು ಒರಿಜಿನಲ್ ಐಡೆಂಟಿ ಕಾರ್ಡ್ ಬೇಕು. ಇವಾಗ ಪಾಸ್ಪೋರ್ಟ್ ಆಗಿರ್ಬೋದು, ಆಧಾರ್ ಕಾರ್ಡ್ ಆಗಿರ್ಬೋದು, ಇದ್ರ ಜೊತೆಗೆ ಹೇಳ್ತಾ ಇರೋದು ನಾನು. ಆಮೇಲೆ ಡ್ರೆಸ್ ಕೋಡ್ ಕೇಳ್ತಾ ಇದ್ದೀರಿ, ಬರ್ತೀನಿ ಅದ್ರ ಬಗ್ಗೆ. ಓಕೆ, ಸೊ ಇದು ಡಾಕ್ಯುಮೆಂಟ್ಸ್ ಕ್ಯಾರಿ ಮಾಡಬೇಕಾಗಿರೋದು. ನೋಡಿ, ಡ್ರೆಸ್ ಕೋಡ್ ಬಗ್ಗೆ ನೋಡೋದಾದರೆ ನಿಮಗಿಲ್ಲಿ ಡೀಟೇಲ್ಡ್ ಒಂದು PDF ಹಾಕಿದ್ದಾರೆ. ಇವಾಗ ಆಲ್ರೆಡಿ ಇಂಡಿಕೇಟ್ ಮಾಡಿದೆ ನಿಮಗೆ. ನೋಡಿ, ಇಲ್ಲಿ ಆಲ್ರೆಡಿ ಇಂಡಿಕೇಟ್ ಮಾಡಿದ್ದೀನಿ. ಈ ಥರ ಒಂದು ಸಪ್ರೇಟ್ PDF ಕೊಟ್ಟಿದ್ದಾರೆ, ಎಕ್ಸಾಮ್ ಡ್ರೆಸ್ ಕೋಡ್ ಅಂತ. ಕ್ಲಿಕ್ ಮಾಡಿದ್ರೆ ಈ ಥರ ಒಂದು ಓಪನ್ ಆಗುತ್ತೆ PDF. ಅದು ನಿಮಗೆ ಬೇಕಾಗಿರೋ ಪಾಯಿಂಟ್ಸ್ ಹಾಕಿದ್ದೀನಿ. ಸೊ ಸ್ಟೂಡೆಂಟ್ಸ್ಗೆ, ಬಾಯ್ಸ್ಗೆ ಮತ್ತು ಗರ್ಲ್ಸ್ಗೆ ಇಬ್ಬರಿಗೂ ಸಪ್ರೇಟಾಗಿ ನೋಟಿಫಿಕೇಶನ್ ಕೊಟ್ಟಿದ್ದಾರೆ. ಏನಂತ ಹೇಳ್ತೀನಿ, ವಾಟ್ ಎಕ್ಸಾಮ್ ಡ್ರೆಸ್ ಕೋಡ್ ನೀಡ್ ಟು ಬಿ ಫಾಲೋ. ಡ್ರೆಸ್ ಕೋಡ್ ಏನು ಸರ್, ನಾವು ಯೂನಿಫಾರ್ಮ್ ಹಾಕೊಂಡು ಹೋಗ್ಬೋದಾ, ಏನು ಹಾಕೊಂಡು ಏನು ಬೇಕಾದ್ರೆ ಹಾಕೊಂಡು ಹೋಗ್ಬೋದು. ಕಾಲೇಜ್ ಯೂನಿಫಾರ್ಮ್ ಅಂತ ಕಂಪಲ್ಸರಿ ಇಲ್ಲ, ಕಲರ್ ಡ್ರೆಸ್ ಅಲ್ಲಿ ಹೋಗ್ಬೋದು. ಬಟ್ ಸರ್ಟನ್ ರೂಲ್ಸ್ ಫಾಲೋ ಅಪ್ ಮಾಡಬೇಕು. ಸ್ಟ್ರಿಕ್ಟ್ ಆಗಿ ಸಲ ಸಪರೇಟ್ ಆಗಿ ಹೇಳಿದ್ದಾರೆ ಅಂದ್ರೆ ಸ್ಟ್ರಿಕ್ಟ್ ಆಗಿ ಫಾಲೋ ಅಪ್ ಮಾಡ್ತಾರೆ. ಸೊ ಗಮನ ಕೊಟ್ಟು ಕೇಳಿ, ಇದನ್ನು ಫಾಲೋ ಅಪ್ ಮಾಡಿ. ಪರೀಕ್ಷೆಯ ದಿನದಂದು ಪೂರ್ಣ ತೋಳಿನ ಶರ್ಟ್ಗಳನ್ನು ಅನುಮತಿಸಲಾಗುವುದಿಲ್ಲವಾದ್ದರಿಂದ ಪುರುಷ ಅಭ್ಯರ್ಥಿಗಳು ಅರ್ಧ ತೋಳಿನ ಶರ್ಟ್ಗಳನ್ನು ಧರಿಸುವುದು ಖಚಿತಪಡಿಸಿಕೊಳ್ಳಬೇಕಾಗಿದೆ. ಸಾಧ್ಯವಾದಷ್ಟು ಕಾಲರಹಿತ ಶರ್ಟ್ ಧರಿಸಲು ಆದ್ಯತೆ ನೀಡುವುದು. ಓಕೆ, ಸೊ ಇಲ್ಲಿ ಫಾರ್ಮಲ್ ಪ್ಯಾಂಟು ಮತ್ತೆ ಫಾರ್ಮಲ್ ಶರ್ಟ್ ಕೇಳಿದ್ದಾರೆ. ಅದು ಹಾಫ್ ಸ್ಲೀವ್. ಟೀ ಶರ್ಟ್ ಆಗಲಿ ಶರ್ಟ್ ಆಗಲಿ ಫುಲ್ ಸ್ಲೀವ್ ಹಾಕೋಂಗಿಲ್ಲ, ಅವೈಲಬಲ್ ಇಲ್ಲ, ಅಲೋಂಗಿಲ್ಲ. ಮತ್ತು ನೋಡಿ, ಇಲ್ಲಿ ಪ್ಯಾಂಟ್ ಮತ್ತು ಸರಳ ಪ್ಯಾಂಟ್ ಅಂದರೆ ಫಾರ್ಮಲ್ ಪ್ಯಾಂಟು. ಪುರುಷ ಅಭ್ಯರ್ಥಿಗಳು ಆದ್ಯತೆ ಡ್ರೆಸ್ ಕೋಡ್ ಆಗಿದೆ. ಕುರ್ತಾ ಪೈಜಾಮ, ಜೀನ್ಸ್ ಪ್ಯಾಂಟ್ ಅನುಮತಿಸುವುದಿಲ್ಲ. ಅಂದರೆ ಕುರ್ತಾ ಪೈಜಾಮ ಏನಾಗ್ತೀರಾ, ಜೀನ್ಸ್ ಪ್ಯಾಂಟ್ ಹಾಕ್ತೀರಾ. ಜೀನ್ಸ್ ಪ್ಯಾಂಟ್ ಅಂತೂ ಕಂಪಲ್ಸರಿ ಅಲೋ ಇಲ್ಲ, ಅವ್ರಿಗೆ ಕಂಪಲ್ಸರಿ ಅಲೋ ಇಲ್ಲ. ಸೊ ಜೀನ್ಸ್ ಪ್ಯಾಂಟ್ನ ಅವಾಯ್ಡ್ ಮಾಡಿಬಿಡಿ. ಅವತ್ತು ಒಂದು ದಿವಸಕ್ಕೆ ಫಾರ್ಮಲ್ ಪ್ಯಾಂಟ್ ಇದ್ದರೆ ಫಾರ್ಮಲ್ ಪ್ಯಾಂಟ್ ಹಾಕೊಂಡೋಗಿ, ಕಾಟನ್ ಪ್ಯಾಂಟ್ ಇದ್ದರೆ ಕಾಟನ್ ಪ್ಯಾಂಟ್ ಹಾಕೊಂಡೋಗಿ. ಜೀನ್ಸ್ ಪ್ಯಾಂಟ್ ಅಲೋ ಇಲ್ಲ. ಓಕೆ, ಪುರುಷ ಅಭ್ಯರ್ಥಿಗಳು ಧರಿಸುವ ಬಟ್ಟೆಗಳು ಹಗುರವಾಗಿರಬೇಕು. ಅಂದರೆ ಜಿಪ್ ಪ್ಯಾಕೆಟ್ಗಳು, ದೊಡ್ಡ ಬಟನ್ಗಳು ಮತ್ತು ವಿಸ್ತಾರವಾದ ಕಸೂತಿ ಇರುವ ಬಟ್ಟೆಗಳು ಇರಬಾರದು. ಸಿಂಪಲ್ ಆಗಿರಬೇಕು ಅಷ್ಟೇ ಹೇಳ್ತಾ ಇದ್ದೀನಿ. ಸಿಂಪಲ್ ಆಗಿರಬೇಕು. ಜಾಸ್ತಿ ನಂಬರ್ ಆಫ್ ಪ್ಯಾಕೆಟ್ಸ್ ಇರೋದು ಅವೆಲ್ಲ ಇರಬಾರ್ದು. ಯಾಕಂದರೆ ಏನೋ ಚೀಟಿ ಕ್ಯಾರಿ ಮಾಡ್ತೀರಾ, ಅವೆಲ್ಲ ಪ್ರಾಬ್ಲಮ್ ಇರುತ್ತೆ.
ಪರೀಕ್ಷೆ ಹಾಲ್ ಒಳಗೆ ಶೂಗಳನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ಅಭ್ಯರ್ಥಿಗಳು ಸ್ಯಾಂಡಲ್ ಅಥವಾ ತೆಳುವಾದ ಅಡಿಭಾಗ ಇರುವ ಚಪ್ಪಲಿಗಳನ್ನು ಧರಿಸುವುದು ಸೂಕ್ತ. ಶೂ ದಯವಿಟ್ಟು ಯಾರು ಹಾಕೊಂಡು ಹೋಗ್ಬೇಡಿ. ಇವಾಗ ಯಾರೋ ಹೇಳ್ತಾ ಇದ್ದೆ ಶೂ ಹಾಕೊಂಡು ಹೋಗ್ಬೇಡಿ ಅಂದ್ರೆ ಸಾಕ್ಸ್ ಹಾಕೊಂಡು ಹೋಗ್ಬೋದು ಅಂತ ಕೇಳ್ತೀರಾ. ಅವೆಲ್ಲ ಬೇಡ ರೀ. ಒಂದು ಸ್ಲಿಪ್ಪರ್ ಹಾಕೊಂಡೋಗಿ ಸಾಕು, ತಲೆ ಕೆಡಿಸ್ಕೊಂಬೇಡಿ. ಸ್ಲಿಪ್ಪರ್ ನಾರ್ಮಲ್ ಆಗಿ ಮನೇಲಿ ಯೂಸ್ ಮಾಡ್ತಾರೆ, ಅದು ಸ್ಲಿಪ್ಪರ್ ಹಾಕೊಂಡೋಗಿ. ಯಾಕಂದ್ರೆ ಶೂ ಹಾಕೊಂಡ್ಬಂದ್ರು ಅಲ್ಲಿ ಈಚೆ ಬಿಡಿ ಅಂತ ಹೇಳ್ತಾರೆ, ಸಾಕ್ಸ್ ಹಾಕೊಂಡ್ಬಂದ್ರು ಈಚೆ ಬಿಡಿ ಅಂತ ಹೇಳ್ತಾರೆ. ಅವೆಲ್ಲ ಯಾಕೆ ಎಕ್ಸಾಮ್ ಬರೋ ಟೈಮಲ್ಲಿ ಮುಟ್ಟಬೇಕು? ಸ್ಲಿಪ್ಪರ್ ಹಾಕೊಂಡೋಗಿ. ಫಾರ್ಮಲ್ ಪ್ಯಾಂಟು, ಶರ್ಟು ಹಾಫ್ ಸ್ಲೀವ್ ಇರೋದು. ಓಕೆ, ಟಿ ಶರ್ಟ್ ಹಾಕಿದ್ರೆ ಕಾಲರ್ಲೆಸ್ ನೋಡಿ, ಬಟ್ ಕಾಲರ್ ಇದ್ರು ಅಲೋ ಮಾಡ್ತಾರೆ, ತಲೆ ಕೆಡಿಸ್ಕೊಂಬಿಡಿ. ಕಾಲರ್ಲೆಸ್ ಆದಷ್ಟು ನಾನು ಹಾಕಿದ್ದೀನಿ ನೋಡಿ, ಇದು ಕಾಲರ್ಲೆಸ್ ಟಿ ಶರ್ಟು, ಈ ಥರ ಹಾಕೊಳ್ಳಿ. ಅಭ್ಯರ್ಥಿಗಳು ಕುತ್ತಿಗೆಯಿಂದ ಸುತ್ತ ಯಾವುದೇ ಲೋಹದ ಆಭರಣಗಳು ಧರಿಸುವುದು ಅಥವಾ ಕಿವಿಯೋಲೆಗಳು, ಉಂಗುರಗಳು ಮತ್ತು ಕಡಗಗಳನ್ನು ಧರಿಸುವುದು ನಿಷೇಧಿಸಲಾಗಿದೆ. ಇದೇ ಮೇನ್ ಥಿಂಗು. ನಮ್ಮ ಹುಡುಗರಿಗೆ ಭಾರಿ ಇಷ್ಟ. ಒಂದು ಕಿವಿಗೆ ಒಲೆ ಹಾಕ್ತಾರೆ, ಮೂಗ್ ಹಾಕ್ತಾರೆ, ಮತ್ತು ಕತ್ಗೆ ಹಾಕ್ತಾರೆ, ಕೈಗೆ ಹಾಕ್ತಾರೆ, ಇವೆಲ್ಲ ಹಾಕ್ತಾರೆ. ಅವತ್ತಿನ ದಿವಸ ಏನು ಹಾಕಿದ್ರು ಎಲ್ಲ ಕಿತ್ತಿ ಮನೇಲಿಟ್ಟು ಆರಾಮಾಗಿ ಬನ್ನಿ. ಏನಿದೆಯೋ ಹಂಗೆ ನಾರ್ಮಲ್ ಆಗಿ, ಏನೂ ಹಾಕೋಂಗಿಲ್ಲ. ಕೆಲವ್ರು ಕೇಳ್ತಾರೆ ಸರ್ ಕೈಗೆ ದಾರ ಹಾಕ್ಬೋದಾ ಅಂತ. ದಾರ ಹಾಕಿ ಅದೇನು ಪ್ರಾಬ್ಲಮ್ ಏನಿಲ್ಲ, ಬಟ್ ಅವ್ರು ತೆಗಿಬೇಕಾಗತ್ತೆ. ಅದಕ್ಕೆ ಯಾವುದೂ ಬೇಡ. ಅವತ್ತೊಂದು ದಿವಸಕ್ಕೆ ಬ್ಲ್ಯಾಂಕ್ ಆಗಿ ಬನ್ನಿ. ಸೊ ಓಕೆ, ಇದಿಷ್ಟು ಬಾಯ್ಸ್ಗಾದ್ರೆ. ಗರ್ಲ್ಸ್ಗೆ ಏನು ಅಂತಂದರೆ, ಮಹಿಳಾ ಅಭ್ಯರ್ಥಿಗಳು ವಿಸ್ತಾರವಾದ ಕಸೂತಿ ಹೂಗಳು, ಬ್ರಷ್ಗಳು ಅಥವಾ ಬಟನ್ಗಳು ಹೊಂದಿರುವ ಬಟ್ಟೆಗಳನ್ನು ಧರಿಸುವುದು ನಿಷೇಧಿಸಲಾಗಿದೆ. ಕಲರ್ ಡಿಸೈನ್ಸ್ ಇರೋದು ಅವೆಲ್ಲ ಹಾಕೋದೆಲ್ಲ ಅವಾಯ್ಡ್ ಇಲ್ಲ. ಸೊ ಇವ್ರಿಗೂ ಅಷ್ಟೇ ಪೂರ್ಣ ತೋಳಿನ ಬಟ್ಟೆಗಳು, ಜೀನ್ಸ್ ಪ್ಯಾಂಟ್ ಧರಿಸಬಾರದು. ಅದರ ಬದಲಾಗಿ ಅರ್ಧ ತೋಳಿನ ಬಟ್ಟೆಗಳು ಅಥವಾ ಮುಜುಗರವಾಗದಂತೆ ಮತ್ತು ನಾವು ಉಲ್ಲೇಖಿಸಿರುವ ನಿಯಮವನ್ನು ಧರಿಸುವಂತೆ ನಿರ್ದೇಶಿಸಲಾಗಿದೆ. ಸೊ ಯೂಶಲ್ ಚೂಡಿದಾರ್ ಹಾಕೊಂಡ್ಬಿಡಿ, ತಲೆ ಕೆಡಿಸ್ಕೊಂಬೇಡಿ. ಓಕೆ, ಎತ್ತರವಾದ ಇಮ್ಮಡಿ ಶೂಗಳು, ಹೈ ಹೀಲ್ಡ್ ಸ್ಲಿಪ್ಪರ್ಸು, ಚಪ್ಪಲ್ಸು, ದಪ್ಪವಾದ ಅಡಿಭಾಗ ಹೊಂದಿರುವ ಶೂಗಳನ್ನಾಗಲಿ ಚಪ್ಪಲಿಗಳನ್ನು ಧರಿಸಬಾರದು. ತೆಳುವಾದ ಅಡಿಭಾಗ ಹೊಂದಿರುವ ಚಪ್ಪಲಿಗಳನ್ನು ಧರಿಸುವುದು ಕಡ್ಡಾಯವಾಗಿದೆ. ಹೈ ಹೀಲ್ಡ್ಸ್ ಬರುತ್ತೆ, ಅದನ್ನೇ ಇಟ್ಕೊಂಡ್ಬಿಡ್ತೀರಾ ಅಂತ, ಅದಕ್ಕೆ ಅವೆಲ್ಲ ಹಾಕಕ್ಕೆ ಹೋಗ್ಬೇಡಿ. ನಾರ್ಮಲ್ ಸ್ಯಾಂಡಲ್ಸ್ ಏನಿದೆ, ಹವಾಯಿ ಸ್ಲಿಪ್ಪರ್ ಅಂತ ಕರಿತೀವಿ, ಆ ಥರ ಮನೆಗೆ ಯೂಸ್ ಮಾಡೋದು, ಆ ಥರ ಯೂಸ್ ಮಾಡ್ಕೊಳ್ಳಿ. ಇನ್ನೊಂದು ಮೇನ್ ಅಂದರೆ ಹುಡುಗಿರದು, ಮಹಿಳಾ ಅಭ್ಯರ್ಥಿಗಳು ಯಾವುದೇ ರೀತಿಯ ಲೋಹದ ಆಭರಣಗಳನ್ನು ಧರಿಸುವುದು ನಿಷೇಧಿಸಿದೆ. ಲೋಹದ ಆಭರಣ ಅಂದರೆ ಮಂಗಳಸೂತ್ರ ಮತ್ತು ಕಾಲುಂಗುರ. ಮದುವೆ ಆಗಿದ್ರೆ ಅವ್ರ ಮಂಗಳಸೂತ್ರ ಮತ್ತು ಕಾಲುಂಗುರ ಬಿಟ್ಬಿಟ್ಟು ರಿಮೈನಿಂಗ್ ಏನು ಹಾಕೋಂಗಿಲ್ಲ. ಅಂದರೆ ನೀವು ದುಪ್ಪಟ್ಟ ಹಾಕೋಂಗಿಲ್ಲ, ಕಿವಿಗೆ ಓಲೆ ಹಾಕೋಂಗಿಲ್ಲ, ಮತ್ತೆ ಕತ್ತಕ್ಕೆ ಚೈನ್ ಹಾಕೋಂಗಿಲ್ಲ, ಅವೆಲ್ಲ ಏನೂ ಇಲ್ಲ. ಮಂಗಳಸೂತ್ರ ಒಂದಿದ್ರೆ ಮಾತ್ರ ಅಲೋ ಮಾಡ್ತಾರೆ, ಕಾಲುಂಗುರ ಇದ್ರೆ ಅಲೋ ಮಾಡ್ತಾರೆ. ಬಳೆ ಆಗಲಿ, ಉಂಗುರ ಆಗಲಿ ಅಥವಾ ಕಿವಿ ಓಲೆ ಆಗಲಿ, ಇವೆಲ್ಲ ಏನು ಅಲೋ ಇಲ್ಲ. ಎಲ್ಲ ಮನೇಲಿ ಎತ್ತಿಕ್ಬಿಟ್ಟು ಬಂದ್ಬಿಡಿ ಒಂದು ದಿವಸಕ್ಕೆ. ಓಕೆ, ಇವೆಲ್ಲ ಸ್ಟ್ರಿಕ್ಟ್ ಆಗಿ ಅವ್ರು ಹಾಕಿ ಹೇಳ್ತಾ ಇದ್ದಾರೆ ಅಂದರೆ ಖಂಡಿತ ಅಲೋ ಮಾಡಲ್ಲ. ದಯಮಾಡಿ ತುಂಬ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಿ. ಈಸಿಯಾಗಿ ತೊಗೊಂಡು ಹೋಗ್ಬೇಡಿ. ನಮ್ಮ ಹುಡುಗರಿಗೆ ತುಂಬ ಈಸಿನೆಸ್ ಇದೆ, ಡಿಪ್ಲೊಮಾದವ್ರಿಗೆ ಅಲೋ ಮಾಡಲ್ಲ, ಪ್ರಾಬ್ಲಮ್ ಆಗುತ್ತೆ. ಸೊ ಇಷ್ಟು ಡ್ರೆಸ್ ಕೋಡು ಅರ್ಥ ಆಗಿದೆ ಅನ್ಕೊಂತೀನಿ. ಸೊ ಯೂನಿಫಾರ್ಮ್ ಬೇಕಾಗಿಲ್ಲ, ಕಲರ್ ಡ್ರೆಸ್ಸು. ಇವಾಗ ಹೇಳಿರೋದು ಇಷ್ಟು ಅರ್ಥ ಆಗಿಲ್ಲ. ಮತ್ತೆ ನೋಡಿ ಡೀಟೇಲ್ ಆಗಿ ಹೇಳಿದ್ದೀನಿ, ಯಾಕಂದ್ರೆ ಡೀಟೇಲ್ ಆಗಿ ಕೊಟ್ಟಿದ್ದಾರೆ, ಅದಕ್ಕೆ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ. ಸೊ ಆಮೇಲೆ ಡ್ರೆಸ್ ಕೋಡ್ ಮತ್ತೆ ಏನು ಮಾಡೋದು ಅಂದರೆ, ದ ಕ್ಯಾಂಡಿಡೇಟ್ ಶುಡ್ ನಾಟ್ ಎಂಟರ್ ದ ಎಕ್ಸಾಮಿನೇಷನ್ ಹಾಲ್ ಬೈ ಕವರಿಂಗ್ ದ ಇಯರ್ ಆರ್ ಮೌತ್ ಅಂಡ್ ಆಲ್ಸೋ ಶುಡ್ ನಾಟ್ ವಿಯರ್ ಎನಿ ಟೈಪ್ ಆಫ್ ಫೇಸ್ ಮಾಸ್ಕ್ ಆಸ್ ಯೂಸೇಜ್ ಆಫ್ ಬ್ಲೂಟೂತ್ ಆಸ್ ಇನ್ಕ್ರೀಸ್ ನವೆ ಡೇಸ್. ಇದೊಂದು ಕಯಾಳಿ ನಮ್ಮ ಹುಡುಗರಿಗೆ ಕ್ಲಾಸ್ಗಳಲ್ಲಿ ನೋಡಬೇಕಾದ್ರೆ ಫೇಸ್ಗೆ ಮಾಸ್ಕ್ ಹಾಕೊಂಡು ಕೂತ್ಕೊಂಡಿರ್ತಾರೆ. ಸರ್ ನಾನು ನಗ್ತಾ ಇರ್ತೀನಿ ಸರ್, ಯಾವಾಗಲೂ ನಾನು ಇದು ಮಾಡ್ತಾ ಇರ್ತೀನಿ ಅಂತ. ಅವೆಲ್ಲ ಅಲೋ ಇಲ್ಲ ಎಕ್ಸಾಮ್ ಟೈಮಲ್ಲಿ. ಫೇಸ್ ಮಾಸ್ಕು, ಕೆಮ್ಮು, ಜ್ವರ ಏನಿದ್ರು ಎಲ್ಲ ಕಿತ್ತಿಗೆ ಬರಬೇಕು. ಫೇಸ್ ಮಾಸ್ಕ್ ಎಲ್ಲ ಅಲೋ ಇಲ್ಲ. ಆಮೇಲೆ ಡ್ರೆಸ್ ಕೋಡ್ ಪಬ್ಲಿಷ್ಡ್ ಇನ್ ಕೆ ವೆಬ್ಸೈಟ್ ಶುಡ್ ಬಿ ಸ್ಟ್ರಿಕ್ಟ್ಲಿ ಫಾಲೋಡ್. ಇದನ್ನೇ ಹೇಳಿದ್ದು, ಸ್ಟ್ರಿಕ್ಟಾಗಿ ಫಾಲೋ ಅಪ್ ಮಾಡಬೇಕು. ನಿಗಾ ಇರುತ್ತೆ ನಿಮಗೆ, ಇನ್ವಿಜಿಲೇಟರ್ಸ್ ಇರ್ತಾರೆ, ಅಲೋ ಮಾಡಲ್ಲ ನಿಮಗೆ. ಇಷ್ಟು ಡ್ರೆಸ್ ಕೋಡ್ ಬಗ್ಗೆ ಡೀಟೇಲಾಗಿ ಹೇಳಿದ್ದೀನಿ. ಅರ್ಥ ಆಗಿಲ್ಲ ಅಂದರೆ ಮತ್ತೆ ದಯಮಾಡಿ ಫಸ್ಟಿಂದ ನೋಡಿ. ಇವಾಗ ಎಲ್ಲ ಅಲೋ ಏನಿದೆ ಅಂತ ಹೇಳಿದ್ರೆ ಡ್ರೆಸ್ ಕೋಡ್ ಬಗ್ಗೆ ಇದೆ. ಏನೇನು ಅಲೋ ಮಾಡಲ್ಲ ಎಕ್ಸಾಮ್ಗೆ. ಇವಾಗ ಎಕ್ಸಾಮ್ಗೆ ಏನಂತ ತಗೊಂಡೋಗ್ಬೋದು ಸರ್ ಮೆಟೀರಿಯಲ್ ಅಂತ ಕೇಳ್ತೀರಾ. ಸೊ ಕ್ಯಾಂಡಿಡೇಟ್ ಶುಡ್ ನಾಟ್ ಕ್ಯಾರಿ ಎನಿ ಮಾಡರ್ನ್ ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ಸ್, ಗ್ಯಾಜೆಟ್ಸ್, ಪೇಜರ್ಸ್, ಮೊಬೈಲ್ ಫೋನ್ಸ್, ಬ್ಲೂಟೂತ್, ಮಾರ್ಕರ್ಸ್, ವೈಟ್ ಫ್ಲೂಯಿಡ್ ಕ್ಯಾಲ್ಕುಲೇಟರ್ಸ್, ವೈರ್ಲೆಸ್ ಬಿಟ್ಸ್ ಆಫ್ ಪೇಪರ್, ಬುಕ್ಸ್, ನೋಟ್ಸ್ ಎಕ್ಸೆಟ್ರಾ ಇಂಟು ದ ಎಕ್ಸಾಮಿನೇಷನ್ ಹಾಲ್. ಏನು ತಗೊಂಡು ಹೋಗಂಗಿಲ್ಲ. ಸೊ ಏನು ತಗೊಂಡು ಹೋಗ್ಬೇಕು ಸರ್ ಅಂತಂದರೆ, ಒಂದೇ ಒಂದು ಪೆನ್ನು, ಬ್ಲೂ ಆರ್ ಬ್ಲ್ಯಾಕ್ ಬಾಲ್ ಪಾಯಿಂಟ್ ಪೆನ್, ಜೊತೆಗೆ ಪೆನ್ಸಿಲ್ಲು, ಒಂದು ರಬ್ಬರು, ಇಷ್ಟ ಇರೋ ತಗೊಂಡೋಗಿರಿ. ಅವರೇನೋ ಅಲೋ ಮಾಡಿದ್ರೆ ಹೋಗಿ ಮಾಡಿ ಯೂಸ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಈಚೆ ಇಟ್ಬಿಡಿ, ಅಷ್ಟೇ, ಇನ್ನೇನು ಇಲ್ಲ. ಸೊ ನೀವು ತೊಗೊಂಡೋಗ್ಬೇಕಾಗಿರೋದು ಅಡ್ಮಿಷನ್ ಟಿಕೆಟು, ಅಪ್ಲಿಕೇಶನ್ನು ಬೇಕಾಗಿಲ್ಲ, ಅರ್ಥ ಮಾಡ್ಕೊಳ್ಳಿ. ಪ್ರಿಂಟೌಟ್ ತೊಗೊಂಡಿದ್ರೆ ಬ್ಯಾಗಲ್ಲಿ ಇಟ್ಕೊಂಡಿರಿ. ಇವಾಗ ನೀವು ಕೇಳ್ತೀರಾ ಸರ್ ನಾವು ಒಂದರಿಂದ ಇನ್ನೊಂದು ಊರಿಗೆ ಹೋಗಬೇಕು, ಬ್ಯಾಗಲ್ಲಿ ಮೊಬೈಲ್ ಫೋನ್ ಇರುತ್ತೆ, ನಾವು ಮೊಬೈಲ್ ಫೋನ್ ಇಲ್ಲ, ಜೀವನ ಇಲ್ಲ ನಮಗೆ, ಏನು ಮಾಡಬೇಕು ಅಂದರೆ ಅಲ್ಲಿ ಸೆಕ್ಯೂರಿಟಿ ಇಟ್ಟಿರ್ತಾರೆ, ಅಲ್ಲಿ ಡೆಪಾಸಿಟ್ ಮಾಡೋಕೆ ಒಂದು ಆಪ್ಷನ್ ಕೊಟ್ಟಿರ್ತಾರೆ, ಡೆಪಾಸಿಟ್ ಮಾಡಿ ಅಲ್ಲಿ ಇದು ಮಾಡ್ಕೊಳ್ಳಿ. ಆ ಬ್ಯಾಗ್ನಲ್ಲಿ ಒಂದು ಕಡೆ ಪ್ಲೇಸ್ ಮಾಡಬೇಕಾಗುತ್ತೆ. ಬ್ಯಾಗಲ್ಲಿ ಬೇಕಾದ್ರೆ ಅಪ್ಲಿಕೇಶನ್ ಇರಲಿ, ಅಪ್ಲಿಕೇಶನ್ ಪ್ರಿಂಟೌಟ್ ತೊಗೊಂಡಿದ್ರೆ ತೊಗೊಂಡೋಗಿ. ಹೆಂಗೆ ಕೇಸ್ ಏನು ಎಮರ್ಜೆನ್ಸಿ ಇದ್ದರೆ ಕ್ರಾಸ್ ರೆಫರೆನ್ಸ್ಗೆ ಬೇಕಾಗುತ್ತೆ. ಇಲ್ಲ ಅಂತಂದರೆ ಏನೂ ಅಲೋ ಇಲ್ಲ. ಸೊ ಎಕ್ಸಾಮ್ ಹಾಲ್ಗೆ ನೀವು ಹೋಗ್ಬೇಕಾಗಿರೋದು 2 ಪೆನ್ನು, ಒಂದು ಬ್ಲೂ ಆರ್ ಬ್ಲ್ಯಾಕ್ ಅಥವಾ 2 ಬ್ಲ್ಯಾಕ್ ತೊಗೊತೀರಾ. ನಾನು ಪ್ರಿಫರ್ ಮಾಡೋದು ಬ್ಲ್ಯಾಕ್ ಬಾಲ್ ಪಾಯಿಂಟ್ ಪೆನ್ನು, ಅದನ್ನು ಪ್ರಿಫರ್ ಮಾಡ್ಕೊಳ್ಳಿ. ಅದಾದಮೇಲೆ the candidates are not allowed to carry any type of wristwatch to the examination hall room. Candidates are informed to check the bell timings hosted on the K website for the caution bells at different intervals.
ಸೊ ನಿಮಗೆ ರಿಸ್ಟ್ ವಾಚ್ ಅಂತ ಇರುತ್ತೆ, ಸ್ಮಾರ್ಟ್ ವಾಚ್ ಆಗಲಿ ಏನೂ ಹಾಕೋಂಗಿಲ್ಲ, ವಾಚು ಹಾಕೋಂಗಿಲ್ಲ, ಇವಾಗಲೇ ಹೇಳ್ತಾ ಇದ್ದೀನಿ, ವಾಚು ಹಾಕೋಂಗಿಲ್ಲ. ಮತ್ತು ಟೈಮಿಂಗ್ಸ್ ಗೊತ್ತಾಗುತ್ತೆ ಅಂದರೆ ಆ ರೂಮಲ್ಲಿ ವಾಲ್ ಕ್ಲಾಕ್ ಹಾಕಿರ್ತಾರೆ, ಮತ್ತು ಬೆಲ್ಸ್ ಇರುತ್ತೆ. ಬೆಲ್ಸ್ ಬಗ್ಗೆ ಒಂದು ಡೀಟೇಲ್ ಆಗಿ ವಿಡಿಯೋ ಮಾಡ್ತೀನಿ, ಇವಾಗ ಒಂದು ರಫ್ ಐಡಿಯಾ ಕೊಡ್ತೀನಿ, ಅಲ್ಲಿ ಡೀಟೇಲ್ ಆಗಿ ಗೊತ್ತಾಗುತ್ತೆ ನಿಮಗೆ. OMR ಹತ್ರ ಆನ್ಸರ್ ಮಾಡಬೇಕು, ಬೆಲ್ ಟೈಮಿಂಗ್ಸ್ ಏನು ಡೀಟೇಲ್ ಆಗಿ ವಿಡಿಯೋ ಮಾಡ್ತೀನಿ. ಸದ್ಯಕ್ಕೆ ವಾಚ್ ಕ್ಯಾರಿ ಮಾಡೋಂಗಿಲ್ಲ, ಅನಲಾಗ್ ಆಗಲಿ ಡಿಜಿಟಲ್ ಆಗಲಿ. ನೀವು ಕೇಳ್ಬೋದು ಸರ್ ಅನಲಾಗಲ್ಲಿ ಏನಿರುತ್ತೆ ಸರ್ ಅಂತ, ಅವೆಲ್ಲ ಆಗಿ ಎಕ್ಸ್ಪೀರಿಯನ್ಸ್ ಆಗಿ ಅವ್ರು ಹೇಳಿರೋದು. ಅಲೋ ಮಾಡಲ್ಲ ಅಂದರೆ ಅಲೋ ಮಾಡಲ್ಲ, ಅಷ್ಟೇ, ಏನೂ ಇಲ್ಲ. ಹೇಳೋದಲ್ಲ, ಎಕ್ಸಾಮಿನೇಷನ್ ಆಗಬೇಕಾದ್ರೆ ತೊಗೊಂಡೋಗ್ಬೇಕಾರೋದು 2 ಪೆನ್ ಅಥವಾ 3 ಪೆನ್ ತೊಗೊಂಡೋಗಿ, ಪೆನ್ಸಿಲ್ಲು, ರಬ್ಬರು ಮತ್ತು ಅಡ್ಮಿಷನ್ ಟಿಕೆಟು, ಇಷ್ಟೇ ಬೇಕಾಗಿರೋದು, ಇನ್ನೇನು ಬೇಕಾಗಿಲ್ಲ. ಆಮೇಲೆ ವಾಟರ್ ಬಾಟ್ಲ್ ಕೇಳ್ತಾ ಇದ್ದೀರಾ, ವಾಟರ್ ಬಾಟ್ಲು ಅಲೋ ಇಲ್ಲ, ಅವರೇ ಕೊಡ್ತಾರೆ, ನೀವು ತೊಗೊಂಡೋಗಂಗಿಲ್ಲ, ವಾಟರ್ ಬಾಟ್ಲು ಅಲೋ ಇಲ್ಲ. ಸೊ ಏನು ತೊಗೊಂಡೋಗ್ಬೇಕು ಎಕ್ಸಾಮ್ ಹಾಲ್ಗೆ? ಪೆನ್ಸಿಲ್ ಅಲೋ ಇದೆ ಅಂತ ಕೇಳ್ತಾ ಇದ್ರೆ, ದ ಕ್ಯಾಂಡಿಡೇಟ್ ಶುಡ್ ಯೂಸ್ ಓನ್ಲಿ ಬ್ಲೂ ಆರ್ ಬ್ಲ್ಯಾಕ್ ಇಂಕ್ ಬಾಲ್ ಪಾಯಿಂಟ್ ಪೆನ್ಸ್, ಇದನ್ನೇ ತೊಗೊಂಡೋಗ್ಬೇಕಾಗಿರೋದು, ನೀವು ಇನ್ನೇನು ಇಲ್ಲ. ಓಕೆ, ಅದು ಏನಕ್ಕೆ ಎಲ್ಲ ಡೀಟೇಲ್ ಆಗಿ ನಾನು ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಸದ್ಯಕ್ಕೆ ಇವಾಗ ಪೆನ್ಸಿಲ್ ಅಲೋ ಇದೆ ಅಂತಂದರೆ ನನ್ನ ಮಟ್ಟಿಗೆ ತಗೊಂಡು ಹೋಗಿರಿ, ಪೆನ್ಸಿಲು ರಬ್ಬರ್ ತೊಗೊಂಡೋಗಿರಿ, ಯಾಕಂದರೆ ವರ್ಕೌಟ್ ಮಾಡೋಕ್ಕೆ ಈಸಿ ಆಗುತ್ತೆ ನಿಮಗೆ. ಇನ್ವಿಜಿಲೇಟರ್ ಇದನ್ನು ಅಲೋ ಮಾಡಿದ್ರೆ ಆರಾಮಾಗಿ ಬಿಂದಾಸಾಗಿ ಮಾಡಿ ಅಳಿಸ್ಕೊಂಡು ಮಾಡಿ. ಅಲೋ ಮಾಡಲಿಲ್ವಾ ಆರ್ಗ್ಯೂ ಮಾಡಕ್ಕೆ ಹೋಗಬೇಡಿ, ಯಾಕಂದರೆ ಆ ಟೈಮಲ್ಲಿ ನೀವು ಆರ್ಗ್ಯೂ ಮಾಡಿದ್ದೀರಾ ಅಂತಂದರೆ ಪ್ರಾಬ್ಲಮ್ ಆಗುತ್ತೆ. ಯಾಕಂದರೆ ಪೆನ್ಸಿಲ್ ಅಂತ ಎಲ್ಲೂ ಇಂಡಿಕೇಟ್ ಆಗಿಲ್ಲ, ಅವ್ರಿಗೆ ಅಲೋ ಮಾಡಿದ್ರೆ ಆರಾಮಾಗಿ ಇದ್ಬಿಡಿ. ಅಲೋ ಮಾಡಿಲ್ವಾ ಹೇಳಿದ್ರೆ ಎತ್ಕೊಂಡೋಗಿ ಈಚೆ ಇಟ್ಬಿಡಿ, ಆರಾಮಾಗಿ ಎಕ್ಸಾಮ್ ಬರ್ಕೊಳ್ಳಿ, ಪೆನ್ನಲ್ಲೇ ಮಾಡಿ, ಎಲ್ಲೆಲ್ಲಿ ಬ್ಲ್ಯಾಂಕ್ ಸ್ಪೇಸ್ ಇರುತ್ತೋ ಅಲ್ಲಿ ಯುಟಿಲೈಸ್ ಮಾಡ್ಕೊಳ್ಳಿ ಅಷ್ಟೇ. ಸೊ ಟೈಮಿಂಗ್ಸ್ ಮೇನ್ ಥಿಂಗ್, ಟೈಮಿಂಗ್ಸ್ ಇಂಪಾರ್ಟೆನ್ಸ್ ಕೊಡೋ ಟೈಮಿಂಗ್ಸ್ ಏನಂದರೆ, ದೇ ಆರ್ ರಿಕ್ವೈರ್ಡ್ ಟು ಆಕ್ಯುಪೈ ದ ರೆಸ್ಪೆಕ್ಟಿವ್ ಸೀಟ್ಸ್ ಇನ್ ದ ಎಕ್ಸಾಮಿನೇಷನ್ ಹಾಲ್ ಇಮಿಡಿಯೇಟ್ಲಿ ಆಫ್ಟರ್ ದ ಫಸ್ಟ್ ಬೆಲ್, ದಟ್ ಈಸ್ ಆಫ್ಟರ್ 1:40 PM. ನಿಮಗೆ ಎಕ್ಸಾಮ್ ಬಂದು ನೋಡಿ, ಇಲ್ಲಿ ಎಕ್ಸಾಮ್ ಬಂದು 2 ಗಂಟೆಯಿಂದ 5 ಗಂಟೆವರೆಗೂ, ಇಷ್ಟೊಳಗಡೆ ನಿಮಗೆ 7 ಬೆಲ್ ಆಗುತ್ತೆ. ಇದನ್ನ ಬೆಲ್ ಟೈಮಿಂಗ್ಸ್ನ ಇದು ಮಾಡ್ಕೊಂಡು ಇಟ್ಟಿದ್ದೀನಿ. ಸೊ ಇದನ್ನ ಒಂದು ಫೋಟೋ ಕಾಪಿ ತಗೊಂಡ್ಬಿಡಿ, ನೀವು ಒಂದು ಮೊಬೈಲಲ್ಲಿ ಇಟ್ಕೊಂಡ್ಬಿಡಿ, ನಾನು ಪೋಸ್ಟ್ ಮಾಡ್ತೀನಿ ನಿಮಗೆ, ಡೋಂಟ್ ವರಿ. ಅದಕ್ಕೆ ಗ್ರೂಪಲ್ಲಿರಿ ಅಂತ ಹೇಳೋದು. ಟೆಲಿಗ್ರಾಮ್ ಚಾನಲ್ ಇದೆ ಮತ್ತು ವಾಟ್ಸಪ್ ಚಾನಲ್ ಇದೆ, ಅಲ್ಲಿ ಬಂದಿದ್ರೆ ಎಲ್ಲ ಅಪ್ಡೇಟ್ಸು ಬರ್ತಾ ಇರುತ್ತೆ ನಿಮಗೆ. ಯಾವುದಾದ್ರೂ ಗ್ರೂಪ್ ಜಾಯ್ನ್ ಆಗ್ತೀರಾ, ಇಲ್ಲಿ ಬಂದು ಜಾಯ್ನ್ ಆಗಲ್ಲ ಅಂತೀರಾ, ಮತ್ತೆ ಕಾಲ್ ಮಾಡಿ ಸರ್ ನಂಗೆ ಗೊತ್ತಾಗಿಲ್ಲ ಅಂತೀರಾ. ಸೊ ಫಸ್ಟ್ ಬೆಲ್ ನಿಮಗೆ 1:40ಗೆ ಅಲೋ ಮಾಡ್ತಾರೆ. ಸೊ ನೀವು ಇವಾಗ ಎಕ್ಸಾಮ್ ಬಂದು 2 ಗಂಟೆ ಅಂತಂದ್ರೆ ತುಂಬಾ ಜನ ಏನು ಮಾಡ್ತಾ ಇದ್ದೀರಾ, ಬೇರೆ ಊರಿನಿಂದ ಟ್ರಾವೆಲ್ ಮಾಡ್ತೀರಾ. ಇದು ಒಂದು ಅರ್ಥ ಮಾಡ್ಕೊಳ್ಳಿ. 2 ಗಂಟೆಗೆ ಎಕ್ಸಾಮ್ ಇದೆ ಅಂತಂದ್ರೆ ಡಿಪ್ಲೊಮೊ ಎಕ್ಸಾಮ್ ಅಲ್ಲಿ 2:30 ತನಕ ಅಲೋ ಮಾಡ್ತಾ ಇದ್ರು. ನೋಡಿ, ಡಿಪ್ಲೊಮೊ ಎಕ್ಸಾಮ್ ಅಲ್ಲಿ 2 ಗಂಟೆಗೆ ಎಕ್ಸಾಮ್ ಇದ್ರೆ 2:30ವರೆಗೂ ಅಲೋ ಮಾಡ್ತಾ ಇದ್ರು ನಿಮ್ಮನ್ನ. ಬಟ್ ಇಲ್ಲಿ 2 ಗಂಟೆ ಆದಮೇಲೆ ಯಾವುದೇ ಕಾರಣಕ್ಕೂ ಅಲೋ ಮಾಡಲ್ಲ. ದಟ್ ಇಸ್ ದ ಒನ್ ಮೇನ್ ಥಿಂಗ್. ಸೊ ನೀವೇನು ಮಾಡಬೇಕು, 2 ಗಂಟೆಗೆ ಎಕ್ಸಾಮ್ ಇದ್ದರೆ ನನ್ನ ಸಜೆಷನ್ ಕೇಳಿದ್ರೆ, ಅವ್ರು ಯಾಕೆ ಮಧ್ಯಾಹ್ನ ಇಟ್ಟಿದ್ದಾರೆ ಬೆಳಗ್ಗೆ ಇಟ್ಟಿಲ್ಲ ಅಂದರೆ ಅದೇ ಪ್ರಾಬ್ಲಮ್ ಆಗಿ ಹುಡುಗರು ಒಂದು ಕಡೆಯಿಂದ ಒಂದು ಕಡೆ ಟ್ರಾವೆಲ್ ಮಾಡ್ತಾರೆ, ಲೇಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಬೆಳಗ್ಗೆ ಬಂದು ಅಕ್ವೈರ್ ಮಾಡ್ಕೊಳ್ಳಿ ಸೆಂಟರ್ನ ಅಂದ್ಬಿಟ್ಟು ಬೆಳಗ್ಗೆ ಟೈಮ್ ಕೊಟ್ಟಿದ್ದಾರೆ ನಿಮಗೆ. ಸೊ 2 ಗಂಟೆಗೆ ಟೈಮ್ ಇದೆ ಅಂತ ಹೇಳ್ಬಿಟ್ಟು ಬೇಕಾಬಿಟ್ಟಿಯಾಗಿ 2 ಗಂಟೆಗೆ ಹೋಗೋದಲ್ಲ. ಅವ್ರು ಯಾವುದೇ ಕಾರಣಕ್ಕೂ 2 ಗಂಟೆ ಮೇಲೆ 1 ಸೆಕೆಂಡ್ ಲೇಟ್ ಆದರೂ ಅವ್ರು ಅಲೋ ಮಾಡಲ್ಲ, 1 ನಿಮಿಷ ಲೇಟ್ ಆದರೂ ಅಲೋ ಮಾಡಲ್ಲ ಅವರು. ಗಮನ ಇರಲಿ, ದಿಸ್ ಇಸ್ ನಾಟ್ ಎ ಡಿಪ್ಲೊಮೊ ಎಕ್ಸಾಮ್, ಇಟ್ಸ್ ಎ KA ಎಕ್ಸಾಮ್ ಆ್ಯಂಡ್ ಇಟ್ಸ್ ಪ್ಯೂರ್ಲಿ ಡಿಫರೆಂಟ್. ಅರ್ಥ ಮಾಡ್ಕೊಳ್ಳಿ. ಸೊ ನಿಮಗೆ ಫಸ್ಟ್ ಬೆಲ್ ಬಂದು 1:40 ಆಗುತ್ತೆ. ಸೊ ನಾನು ಎಕ್ಸ್ಪೆಕ್ಟ್ ಮಾಡೋದು ನಿಮ್ಗೆ ಏನೇನೋ, ಸೊ ಎಲ್ಲೆಲ್ಲಿ ಎಕ್ಸಾಮ್ ಸೆಂಟರ್ ಇದೆ ವಿತಿನ್ 12 o'clock ಅಥವಾ 12:30 ಒಳಗಡೆ ಎಕ್ಸಾಮ್ ಸೆಂಟರ್ ರೀಚ್ ಮಾಡೋಂಗೆ ಅನುಕೂಲ ಮಾಡ್ಕೊಂಬಿಡಿ. ಅಂದರೆ ಕ್ಯಾಲ್ಕುಲೇಷನ್ಸ್ ಮಾಡಿಕೊಂಡು ಅಲ್ಲಿ ರೀಚ್ ಆಗಿಬಿಡಿ. ಅಲ್ಲಿ ಜಾಗ ಇರುತ್ತೆ, ಕುತ್ಕೊಂಡು ಅಲ್ಲಿ ರಿವಿಷನ್ ಮಾಡ್ಕೊಳ್ಳಿ, ಇಷ್ಟು ಮಾಡ್ಕೊಳ್ಳಿ. ಸೊ ನಿಮಗೆ ಎಕ್ಸಾಮ್ ಒಳಗೆ ಹೋಗ್ಬಿಡ್ತಾರೆ ಅಂತಂದರೆ 1:40ಗೆ ಬಿಡ್ತಾರೆ, ಅದು ಫಸ್ಟ್ ಬೆಲ್ ಆಗುತ್ತೆ. 1:40ಗೆ ಬಿಟ್ಟಾಗ ಅಲ್ಲಿ ಪ್ರಾಬ್ಲಮ್ ಬೆಲ್ ಟೈಮಿಂಗ್ಸ್ ಬಂದಾಗ ಡೀಟೇಲ್ ಆಗಿ ಹೇಳ್ತೀನಿ. ಸೆಕೆಂಡ್ ಬೆಲ್ಲು 1:50ಗೆ ಆಗುತ್ತೆ, 1:50ಗೆ ಕ್ವಶನ್ ಪೇಪರ್ ಕೊಡ್ತಾರೆ. 2 o'clockಗೆ ಥರ್ಡ್ ಬೆಲ್ ಆಗುತ್ತೆ, ನೀವು ಸೀಲ್ ಓಪನ್ ಮಾಡಿ ಆನ್ಸರ್ ಮಾಡ್ಬೋದು. 4th ಬೆಲ್ ಬಂದು 3 ಗಂಟೆಗೆ ಆಗುತ್ತೆ, ಎಕ್ಸಾಮ್ ಅಂದ್ರೆ 1 ಗಂಟೆಗೆ. ಎಕ್ಸಾಮ್ ಆದ್ಮೇಲೆ 2 ಗಂಟೆಗೆ 5th ಬೆಲ್ ಆಗುತ್ತೆ. ಲಾಸ್ಟ್ 5 minutes ಇದ್ದಂಗೆ 6th ಬೆಲ್ ಆಗುತ್ತೆ. 7th ಬೆಲ್ ಆಯ್ತಾ, ನಿಮ್ಮ ಕತೆ ಮುಗೀತು, ಅಂದರೆ ಆನ್ಸರ್ ಮಾಡೋದು ಮುಗೀತು. ದಿಸ್ ಇಸ್ ದ ಓವರ್ ಆಲ್ ಬೆಲ್ ಟೈಮಿಂಗ್ಸ್. ಇನ್ನೂ ಡೀಟೇಲ್ ಆಗಿ ಎಕ್ಸಾಕ್ಟ್ ಆಗಿ ಏನು ಅಂತ ಒಂದು ವಿಡಿಯೋ ಮಾಡ್ತೀನಿ, ವೆಯ್ಟ್ ಮಾಡಿ, ನಾಳೆ ಒಳಗೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಓಕೆ, ಸೊ ಇಷ್ಟು ಓವರ್ ಆಲ್ ಬೆಲ್ ಟೈಮಿಂಗ್ಸು. ಸೊ ನೀವೇನು ಮಾಡಬೇಕು, ಕ್ಯಾಂಡಿಡೇಟ್ಸ್ ಆರ್ ಅಲೋಡ್ ಟು ಬಿ ಇಮಿಡಿಯೇಟ್ಲಿ ಆಫ್ಟರ್ ದ ಫಸ್ಟ್ ಬೆಲ್, ದಟ್ ಈಸ್ 1:40 PM ಒಳಗಡೆ ಹೋಗಿ ಅಕ್ವೈರ್ ಆಗಬೇಕು. ನೋಡಿ, ಇಲ್ಲಿ ಹೇಳ್ತಾ ಇದ್ದಾರೆ, ಕ್ಯಾಂಡಿಡೇಟ್ಸ್ ವಿಲ್ ನಾಟ್ ಬಿ ಅಲೋಡ್ ಟು ಎಂಟರ್ ದ ಎಕ್ಸಾಮಿನೇಷನ್ ಹಾಲ್ ಆಫ್ಟರ್ ದ ಥರ್ಡ್ ಬೆಲ್, ದಟ್ ಈಸ್ ಅಟ್ 2 PM. 2 ಗಂಟೆ ಆಗಿದ ತಕ್ಷಣ ಅವ್ರು ನಿಮ್ಗೆ ಯಾವುದೇ ಕಾರಣಕ್ಕೂ ಅಲೋ ಮಾಡಲ್ಲ. ಇವಾಗ ಅಲೋ ಮಾಡಿದ್ಮೇಲೆ ಡಿಪ್ಲೊಮಾ ಎಕ್ಸಾಮ್ ಆದ್ಮೇಲೆ ಅರ್ಧ ಗಂಟೆಗೆ ಓಡೋಗ್ಬಿಡ್ತಾ ಇದ್ದೀರಿ ಸರ್, ಇವಾಗ ಬರ್ಬೋದಾ ಅಂತ ಕೇಳ್ತೀರಾ. ಅದಕ್ಕೂ ಹೇಳ್ತಾ ಇದ್ದಾರೆ, ಕ್ಯಾಂಡಿಡೇಟ್ಸ್ ವಿಲ್ ನಾಟ್ ಬಿ ಅಲೋಡ್ ಟು ಲೀವ್ ದ ಎಕ್ಸಾಮಿನೇಷನ್ ಹಾಲ್ ಟಿಲ್ ದ ಕಂಪ್ಲೀಷನ್ ಆಫ್ ದ ಎಕ್ಸಾಮ್ ಶೆಡ್ಯೂಲ್ ಟೈಮ್. ಎಕ್ಸಾಮ್ ಕಂಪ್ಲೀಟ್ ಆಗೋವರೆಗೂ ನಿಮ್ಮನ್ನು ಈಚೆ ಬಿಡಲ್ಲ. ಅಂದರೆ 5 ಗಂಟೆವರೆಗೂ ನೀವು ಕೂತ್ಕೊಂಡೇ ಇರಬೇಕು, ಚುಕ್ಕಿ ಆಟ ಆಡ್ತಾನೆ ಇರಬೇಕು. ಓಕೆ, ನೀವು ಕೇಳ್ಬೋದು, ಸರ್ ನನಗೇನೂ ಗೊತ್ತಿಲ್ಲ, ಏನು ಮಾಡೋದು ನಾನು ಕೂತ್ಕೊಂಡು ಇವಾಗ ಇಲ್ಲಿ ಅಂತ. ಓಕೆ, ಅದಕ್ಕೆ ಏನು ಮಾಡಬೇಕು ಎಲ್ಲ ಡೀಟೇಲ್ ಆಗಿ ಒಂದು ವಿಡಿಯೋ ಹೇಳ್ತೀನಿ. ಸೊ ಓವರ್ ಆಲ್ ಎಲ್ಲ ಹೇಳಿದ್ದೀನಿ ಅನ್ಕೊತೀನಿ. ಓಕೆ, ಏನು ಡಾಕ್ಯುಮೆಂಟ್ಸ್ ಕ್ಯಾರಿ ಮಾಡಬೇಕು, ಏನು ಡ್ರೆಸ್ ಕೋಡು, ಏನು ಬೆಲ್ ಟೈಮಿಂಗ್ಸು, ಓವರ್ ಆಲ್ ಐಡಿಯಾ ಕೊಟ್ಟಿದ್ದೀನಿ ಅನ್ಕೊತೀನಿ. ಸೊ ಇನ್ನು ನಿಮಗೆ ಒಂದು ಸಪೋರ್ಟ್ ಬೇಕು ನನ್ನ ಕಡೆಯಿಂದ ಅಂತಂದರೆ, ಒಂದು PPT ಕೋರ್ಸ್ ಇದೆ ಅಥವಾ ಮಾಕ್ ಟೆಸ್ಟ್ ಕೋರ್ಸ್ ಇದೆ. ನಾನು ಪ್ರಿಫರ್ ಮಾಡೋದು ಮಾಕ್ ಟೆಸ್ಟ್ ಕೋರ್ಸು. ಅಟ್ಲೀಸ್ಟ್ ಇದು ತಗೊಳ್ಳಿ, ಡೋಂಟ್ ಥಿಂಕ್ ಆಫ್ 300. ಡೆಫಿನೆಟ್ಲಿ ಟೆಸ್ಟ್ ಇದೆ, ಅಲ್ಲಿ ತುಂಬ ಹೆಲ್ಪ್ ಆಗುತ್ತೆ.
ಮಿನಿಮಮ್ ನಾನು ಹೇಳ್ತಾ ಇದ್ದೀನಿ, ಯು ವಿಲ್ ಗೆಟ್ ಮಿನಿಮಮ್ 60 to 70 ಕ್ವಶನ್ಸ್ ಔಟ್ ಆಫ್ ಇಟ್. ಓಕೆ, ಸೊ ಇಂಟ್ರೆಸ್ಟ್ ಇದ್ದರೆ ಬೈ ಮಾಡ್ಕೊಬೋದು. ಇನ್ನೂ ಡಿಸ್ಕೌಂಟ್ಸ್ ಬೇಕಾ ನನಗೆ ಪಿಂಗ್ ಮಾಡಿ, ಪ್ರೊವೈಡ್ ಮಾಡ್ತೀನಿ. ಸೊ ದಿಸ್ ಇಸ್ ದ ಡೀಟೇಲ್ಡ್ ವಿಡಿಯೋ ಅಬೌಟ್ ಡಾಕ್ಯುಮೆಂಟ್ಸ್ ನೀಡ್ ಟು ಕ್ಯಾರಿ. ಓಕೆ, ಇನ್ನೊಂದು ವಿಡಿಯೋ ಬೆಲ್ ಟೈಮಿಂಗ್ಸು ಮತ್ತು OMR ಆನ್ಸರಿಂಗ್ ಮೇಲೆ ವಿಡಿಯೋ ಮಾಡ್ತೀನಿ. ಹಳೆ ವಿಡಿಯೋ ಇದೆ, ಅದನ್ನು ನೋಡ್ಬೋದು, ರೆಫರ್ ಮಾಡ್ತಾ ಇರ್ಬೋದು. ಓಕೆ, ಸೊ ದಿಸ್ ದ ಅಪ್ಡೇಟ್ ಫಾರ್ ಯು ರೈಟ್ ನೌ. ಸೊ ವಿಡಿಯೋ ಇಷ್ಟ ಇರೋ ತಪ್ಪದೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೆ ತಪ್ಪದೆ ನಮ್ಮ ಡಿಪ್ಲೊಮಾ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.